ನಮ್ಮ ಇ ವಿ ಮಿತ್ರ ಆ್ಯಪ್ ಯಾವ ಥರ ಆಪ್ರೇಟ್ ಮಾಡಬೇಕು, ಯಾವ ಥರ ಚಾರ್ಜಿಂಗಿಗೆ ಉಪಾಯಕಾರಿ ಆಗುತ್ತೆ, ಹೆಲ್ಪ್ ಆಗ್ತದೆ ಅನ್ನೋದು ನಾವು ತೋರಿಸ್ತೀವಿ. ಇ ವಿ ಮಿತ್ರ ಅನ್ನೋದು ಲೋಗೋ ನೋಡಿ. ಸೊ ಇದು ಆ್ಯಪು, ಇದರಲ್ಲಿ ಎಲ್ಲ ಫೀಚರ್ಸ್ಗಳನ್ನು ತಾವು ನೋಡ್ತಾ ಹೋಗಿ. ಇದರಲ್ಲಿ ಮ್ಯಾಪ್ ವ್ಯೂದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚಾರ್ಜರ್ಸ್ ಎಲ್ಲೆಲ್ಲಿ ಇದೆ ಅನ್ನೋದು ನೀವು ನೋಡ್ಬೋದು. ಇಲ್ಲಿನೇ ಆಟೋಮೆಟಿಕ್ಲಿ ನಿಮ್ಮ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಬೆಸ್ಕಾಮ್ದು ಅಂತ ಈ ಆ್ಯಪ್ನಲ್ಲಿ ನೀವು ಲೊಕೇಟ್ ಮಾಡ್ಕೊಳ್ಬೋದು. ಸೊ ಈ ಆ್ಯಪ್ನಲ್ಲಿ ಯಾವುದು ಚಾರ್ಜು ಯಾವ್ಯಾವ ಟೈಪ್ ಚಾರ್ಜರ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇಲ್ಲಿ ನಮ್ಮ ಹತ್ರ 1 2 3 4 5 6 ಚಾರ್ಜರ್ಸ್ ಇದೆ, ಅದು ಇದರೊಳಗೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇದು ನೋಡಿ, ಇದು ಇದೆ 1 2 3 4 5 6. ಇದರಲ್ಲಿ ಯಾವುದು ನಿಮಗೆ ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಯಾವ ಚಾರ್ಜರ್ನಿಂದ ನೀವು ಚಾರ್ಜ್ ಮಾಡ್ಕೋತೀರಿ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು. 68 ಕನೆಕ್ಟರ್ಸ್ ಇದೆ ಸರ್. ಟೋಟಲ್ 868 ಅಂದರೆ 888 ವೆಹಿಕಲ್ಗಳನ್ನು ಇಲ್ಲಿ ನಾವು ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ DC 001 ಡಿಫ್ರೆಂಟ್ ಟೈಪ್ ಅಂತ ಹೇಳಿದ್ನಲ್ಲ, ಸ್ಲೋ, ಮೀಡಿಯಮ್, ಫಾಸ್ಟ್ ಆ ಆಪ್ಷನ್ಸ್ಗಳಿದೆ ನೋಡಿ. ಅಲ್ಲಿ AC 001, DC 001, CCS2 ಫಾಸ್ಟ್. ಸೊ ನೀವು ಇದು ಚಾರ್ಜ್ ಯೂಸ್ ಮಾಡ್ತಿದ್ರಾ ಅಥವಾ ಯಾವುದು ಯೂಸ್ ಮಾಡ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ಲಿ. ಇದು ಲೊಕೇಶನ್ ಅಡ್ರೆಸ್ಸು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ತಮಗೆ. ಯಾವ್ದಾದ್ರು ಅವೈಲೇಬಲ್ ಇದೆ, ಯಾವ್ದಾದ್ರು ಅವೈಲೇಬಲ್ ಇದೆ. ಯೂಸಲ್ಲಿ ಇದೆ ಇಲ್ಲ ಅನ್ನೋದು ಕನೆಕ್ಟರ್ 6 ಗಾಡಿ ಚಾರ್ಜ್ ಆಗ್ತಿದೆ ಸ್ಟೇಟಸ್. ಈಗ ಆಲ್ರೆಡಿ ಕನೆಕ್ಟೆಡ್ ಇದೆ. 4 ವೆಹಿಕಲ್ ಚಾರ್ಜ್, 4 ಕನೆಕ್ಟರ್. ಇದು ಎಂಟಿ ಇದೆ, ಅದು ಅವ್ರು ನೋಡ್ಕೋಬಹುದು ಖಾಲಿ ಅದ ಇಲ್ಲ ಕ್ಯೂನಾಗ ಅದ. ಈ ವೆಹಿಕಲ್ ಇಲ್ಲಿ ಫುಲ್ ಇದೆ, ಎಲ್ಲವೂ ಫುಲ್ ಚಾರ್ಜ್ ಆಗಿದ್ರೆ ವೇಟ್ ಮಾಡೋದು ಬೇಡ, ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ಬೋದು ತಾವು. ಅದು ಇದರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ನಿಯರೆಸ್ಟ್ ಸ್ಟೇಷನ್ ಎಲ್ಲಿದೆ? ಅದು ಹೇಳಿ ಸರ್, 2 ಕಿಲೋಮೀಟರ್ ಬಿಟ್ಟು ಇದೆ ಅನ್ನೋದು ಲೊಕೇಶನ್ ಹೇಳಿತ್ತಲ್ಲ, ಅದು ನಾವಿರೋ ಲೊಕೇಶನ್ ಆಟೋಮೆಟಿಕ್ ಟ್ರ್ಯಾಕ್ ಮಾಡಿ ಸರ್. ನಿಯರೆಸ್ಟ್ ಲೊಕೇಶನ್ ಎಷ್ಟು 87 ಮೀಟರ್ಸ್ ಇದೊಂದಿದೆ. ನಿಯರೆಸ್ಟ್ ಯಾವ್ದಿದೆ ಅಕ್ಕಪಕ್ಕ ಅದು ತೋರಿಸುತ್ತೆ, ನಿಯರೆಸ್ಟ್ ಪಾಯಿಂಟ್ ಇಂದ ತೋರಿಸ್ಕೊಂಡು ಬರುತ್ತೆ. ಸೊ ಎಲ್ಲ ಕಿಲೋಮೀಟರ್ ಹಂಗೇನೆ ಹೋಗ್ತಾ ಹೋಗುತ್ತೆ. ಈಗ 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 ಆಟೋ ಚಾರ್ಜ್ ಮಾಡ್ತಾ ಇದಾರಲ್ಲ, ಅವ್ರದ್ದು ವ್ಯೂ ನೋಡ್ಬೋದು ಇದರಲ್ಲಿ. ಆ ಡೀಟೇಲ್ಸ್ ಏನೇನು ಬರುತ್ತೆ ನೋಡಿ. ಇದು ಚಾರ್ಜಿಂಗು ಅವರು ಅಮೌಂಟ್ ಹಾಕಿರೋದು ಗೂಗಲ್ ಪೇ ಮಾಡಬೇಕಾ? ಇದರಲ್ಲಿ ಬರ್ತಾ ಇಲ್ಲ. ಈಗ ಬರ್ತಾ ಇದೆ ನೋಡಿ. 2.9 ಕಿಲೋವ್ಯಾಟ್. ಇದು 2.9 ಕಿಲೋವ್ಯಾಟ್ ಅವರ್ ಅಂದರೆ 3 ಯೂನಿಟ್ ಪವರ್. 0.76 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇದೆ. ಅಮೌಂಟ್ ಅವರು ಹಾಕಿರೋದು ಎಷ್ಟು ಇದರಲ್ಲಿ? 50 ರೂಪಾಯಿ ಅಲ್ಲ ನೀವು? ಈಗ ನೋಡ್ರಿ, ಇಲ್ಲಿ ಟಾರ್ಗೆಟ್ ಅಮೌಂಟ್ 50 ರೂಪೀಸ್. ಇದು ಎಕ್ಸಿಸ್ಟಿಂಗ್ ಇವಾಗ ಇಲ್ಲಿವರೆಗೆ 19 ರೂಪಾಯಿ 52 ಪೈಸಾ ಚಾರ್ಜ್ ಆಗಿದೆ. ಟೈಮ್ ಲ್ಯಾಪ್ಸ್ 31 rupees. 1 hour 24 minutes. ಸ್ಟಾಪ್ ಮಾಡಬೇಕಾದ್ರೆ ಸ್ಟಾಪ್ ಮಾಡಲಿಕ್ಕೆ ಸ್ಟಾಪ್ ಮಾಡಿದಾಗ ಉಳಿದಿದ್ದ ಅಮೌಂಟ್ ಏನಾಗುತ್ತೆ? ರಿಫಂಡ್ ಆಗುತ್ತೆ. ಅದನ್ನು ನೀಟಾಗಿ ಹಾಂ, ಈಗ ವ್ಯಾಲೆಟಲ್ಲಿ ನೀವೇನು ಅಮೌಂಟ್ ಹಾಕಿರ್ತೀರಿ ಅದರಲ್ಲಿ ಚಾರ್ಜ್ ಮಾಡ್ಕೊಂಡ ತಕ್ಷಣ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿದಿರ್ತದೆ ಅದು ಕನ್ಸ್ಯೂಮರ್ ಅಕೌಂಟಿಗೆ ರೀಫಂಡ್ ಆಗುತ್ತೆ ವಿದಿನ್ 1 hour. ಸೊ ಸಡನ್ ಆಗಿ ನನಗೇನೋ ಬೇರೆ ಕೆಲಸ, ಸ್ಟಾಪ್ ಚಾರ್ಜಿಂಗ್ ಮಾಡ್ತಿರಲ್ಲ, ಮಾಡಿದಾಗ ಅಲ್ಲಿವರೆಗೆ ಎಷ್ಟು ಚಾರ್ಜ್ ಆಗಿರುತ್ತೆ ಆ ಅಮೌಂಟನ್ನು ಮಾತ್ರ ಇದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ತದೆ ಆ್ಯಪು. ರಿಮೈನಿಂಗ್ ಅಮೌಂಟ್ ಇಟ್ ವಿಲ್ ಡಿಡಕ್ಟ್ ಆ್ಯಂಡ್ ಇಟ್ ವಿಲ್ ಕನ್ಸ್ಯೂಮರ್ ಅಕೌಂಟಿಗೆ ಅದು ವಾಪಸ್ ರಿಫಂಡ್ ಮಾಡಿಬಿಡ್ತದೆ.